ಒಟ್ಟು ಇದು 8 ಕ್ವಿಂಟಲ್ ಒಂದ್ ಎಕರೆಕ್ಕೆ ಬೇಕು ಸರ್ ಶುಂಠಿ. 8 ಕ್ವಿಂಟಲ್. ಹಾ ಸರ್, ಒಂದ್ ತಳಿ? ಎಕರೆಕ್ಕೆ 8 ಕ್ವಿಂಟಲ್. ತಳಿ ಯಾವ್ದು? ಇದು ಹಿಮಾಚಲ ಅಂತ ಸರ್. ಹಿಮಾಚಲ. ನೆಗೋಡಿ ಅಂತ ಎರಡು ಬರುತ್ತೆ. ನಾವು ಈ ಕಡೆ ಹಾಕೋದು ಹಿಮಾಚಲ ಅಂತ ಹೇಳಿ. ಒಟ್ಟು 1 ಎಕರೆ ಜಾಗದಲ್ಲಿ ಈಗ 8 ಕ್ವಿಂಟಲ್ ಹಾಕಿದ್ರೆ ಕರೆಕ್ಟ್ ಆಗಿ ಎವರೇಜ್ ಬಂದ್ರೆ ಒಂದ್ 120 ಕ್ವಿಂಟಲ್ ಬರುತ್ತೆ ಸರ್. ಕರೆಕ್ಟ್ ಆಗಿ ಎವರೇಜ್ ಬಂದ್ರೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಸಾಯಿನಾರಾಯಣ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆರ್ಥಿಕ ಸ್ವಾಗತ. ಇಂದು ನಾವು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಅಚ್ಚನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿದ್ದೇವೆ. ಇಲ್ಲಿನ ಪ್ರಗತಿಪರ ರೈತರಾದ ಶ್ರೀ ಚಂದ್ರಶೇಖರ್ ಗೌಡ ಅವರು ಯಶಸ್ವಿಯಾಗಿ ಶುಂಠಿ ಕೃಷಿ ಮಾಡುತ್ತಿದ್ದಾರೆ. ಈ ಬೆಳೆಯ ಸಂಪೂರ್ಣ ಮಾಹಿತಿ, ನೆಡುವ ವಿಧಾನ, ಆರೈಕೆ, ಖರ್ಚು, ಇಳುವರಿ, ಮಾರುಕಟ್ಟೆ ಹಾಗೂ ತಮ್ಮ ಹಲವು ವರ್ಷಗಳ ಅನುಭವ ಅವರು ಈ ವಿಡಿಯೋದಲ್ಲಿ ಹಂಚಿಕೊಳ್ಳಲಿದ್ದಾರೆ. ಕೃಷಿಯಲ್ಲಿ ಆಸಕ್ತಿ ಇರುವ ಪ್ರತಿಯೊಬ್ಬರು ರೈತರು ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ವೀಕ್ಷಿಸಿ. ನಿಮ್ಮ ಹೆಸರಣ್ಣ? ಚಂದ್ರಶೇಖರ್ ಗೌಡ ಅಂತ ಹೇಳಿ ಸರ್. ನಾವು ಉತ್ತರ ಕನ್ನಡ ಜಿಲ್ಲೆ ಶಿರ್ಸಿ ತಾಲೂಕು ಅಚ್ಚನಹಳ್ಳಿ ಬಿಸಲಕೊಪ್ಪ ಅಂತ ನಮ್ ಗ್ರಾಮ. ಊರು ಅಚ್ಚನಹಳ್ಳಿ ಬಿಸಲಕೊಪ್ಪ. ಹೌದಾ? ಇಲ್ಲಿ ನಾವು ಸರ್ ಅಡಿಕೆ ಬೆಳೆ ಜಾಸ್ತಿ ಬೆಳಿತೀವಿ. ಅಡಿಕೆ ಮತ್ತೆ ಶುಂಠಿ ಮತ್ತೆ ಕಬ್ಬು ಬೆಳಿತೀವಿ. ಕಬ್ಬು ಆಮೇಲೆ ಇದನ್ನ ಭತ್ತ ಬೆಳಿತೀವಿ. ಅಷ್ಟೇ ಸರ್ ನಮ್ಮಲ್ಲಿ ಬೆಳೆಯೋದು. ಇವಾಗ ಇದು 1 ಎಕರೆ ಉಂಟು ಸರ್. ಇದು 1 ಎಕರೆ ಜಾಗದಲ್ಲಿ ಅಡಿಕೆ ಗಿಡ ಮಧ್ಯಮ ಮಾಡಿ ಮಧ್ಯದಲ್ಲಿ ಶುಂಠಿ ಹಾಕ್ತಿವಿ ಸರ್. ಈ ತರ ಹಿಂಗ್ ಹೋಳಿ ಮಾಡಿ ಶುಂಠಿ ಹಾಕ್ತಿವಿ. ಶುಂಠಿ ಮತ್ತೆ ಇದನ್ನ ಶುಂಠಿ 1 ವರ್ಷದ ಬೆಳೆ ಸರ್. ಇದು ನೆಕ್ಸ್ಟ್ ಈ ಟೈಮಿಗೆ ಕೀಳಿಕ್ ಬರುತ್ತೆ. ಇದರಲ್ಲಿ ಒಟ್ಟು 1 ಎಕರೆಗೆ 500 ಗಿಡ ಬೇಕು ಸರ್. ಹಾ ಸರ್, ಇದು 1 ಎಕರೆಗೆ ಸ್ವಲ್ಪ ಕಡಿಮೆ ಉಂಟು. 400 ಗಿಡ ಕುಂತಿದಾವೆ. 400 ಗಿಡ. ಎಷ್ಟು 1 ವರ್ಷದ ಗಿಡ ಸರ್ ಇವು. 1 ವರ್ಷದ ಗಿಡ. 1 ವರ್ಷದವು ಕೊಟ್ಟಿಲಿ ಬೆಳೆಸ್ತೀವಿ. ಆ ನಂತರ 1 ವರ್ಷ ಕೊಟ್ಟಿಲಿ ಇದ್ಮೇಲೆ ಆಮೇಲೆ ತಂದು ಹತ್ತೀವಿ ಸರ್. ಇದು ಸಿರ್ಸಿ ತಳಿ. ಇದರಲ್ಲೇ 2-3 ತಳಿ ಇದಾವೆ ಸರ್. ಸಾಗರ ಬೇರೆ ಇದೆ, ಮತ್ತೆ ಆ ಕಡೆ ಚನ್ನಗಿರಿ ಅಡಿಕೆ ಬೇರೆ. ಚನ್ನಗಿರಿ ಅಡಿಕೆ ಬೇರೆ. ಹಾ ಸರ್, ಅದರಲ್ಲೇ ಕ್ವಾಲಿಟಿ ಇದಾವೆ. ನಮ್ ಸಿರ್ಸಿ ಅಡಿಕೆ ಸ್ವಲ್ಪ ಲೇಟ್ ಬರೋದು. ಎಷ್ಟು ಅಡಿಕೆ ತಳಿ ಅಣ್ಣ ಇದ್ರಲ್ಲಿ ಇರೋದು ಅಡಿಕೆದು? ಒಟ್ಟು ಒಂದು 3 ತಳಿ ಇದಾವೆ ಸರ್. 3 ತಳಿ ಅಂದ್ರೆ ಎಲ್ಲ ಒಂದೇ, ಬಟ್ ಆದ್ರೆ ವಾತಾವರಣ ಇದ್ರೊಳಗೆ ಅಲ್ಲಿ ವಾತಾವರಣ ಚೇಂಜ್ ಅಷ್ಟೇ ಸರ್. ಜಾಸ್ತಿ ಇರೋದು ಸಾಗರ ಅಡಿಕೆನೆ ಜಾಸ್ತಿ. ನೀವು ಇವಾಗ ಹಾಕಿರೋದು ಸಿರ್ಸಿ ಅಡಿಕೆ ಸರ್. ಸಿರ್ಸಿ ಇದು ಸ್ವಲ್ಪ ಲೇಟ್ ಬೆಳೆ ಬರೋದು. ಎಷ್ಟು ವರ್ಷ? ಇದು ಒಂದು 6 ವರ್ಷ ಬೇಕು ಸರ್. ಕರೆಕ್ಟ್ ಆಗಿ ಬರ್ಲಿಕ್ಕೆ ಒಂದು 6 ವರ್ಷ ಬೇಕು. ಅಲ್ಲಿವರೆಗೂ ಇದೇ ಅಂತರ ಬೆಳೆಯಾಗಿ ಶುಂಠಿನೇ ಜಾಸ್ತಿ ಹಾಕೋದು? ಶುಂಠಿ 1 ವರ್ಷ ಸರ್. ಆಮೇಲೆ ಮತ್ತೆ ಹಾಕಿದ ಜಾಗದಲ್ಲಿ ಮತ್ತೆ ಬರುದಿಲ್ಲ. ಇದು 5 ವರ್ಷ ತನಕ ಮತ್ತೆ ಹಾಕ್ಲಿಕ್ಕೆ ಬರಲ್ಲ. ಹೌದಾ? ನಂತರ ಹಿಂಗ್ ಜೋಳ ಏನಾರು ಮಧ್ಯೆ ಬೆಳೆ ಮಾಡ್ತೀವಿ ಸರ್. ಕಬ್ಬೇನಾರು ಹಾಕ್ತೀರಾ? ಕಬ್ಬು ಹಾಕಿದೀವಿ ಸರ್. ಅಲ್ಲಿ 1 ಎಕರೆ ಮಾಡಿದೀವಿ. ಅದು ನಮ್ ಕೋಣಕಟ್ಟ ಅಂತ ಸರ್. ನಾವು ಬೆಲ್ಲನೇ ಮಾಡ್ತೀವಿ. ಅಂದ್ರೆ ಈ ರಾಸ್ ಬೆಲ್ಲ ಮಾಡ್ತೀವಿ ಸರ್. ಅದು ಡಬ್ಬ ತುಂಬುದು. ಡೈರೆಕ್ಟ್ ಕೆಮಿಕಲ್ ಏನು ಯೂಸ್ ಮಾಡಲ್ಲ. ಗೊಬ್ಬರ ಇದನ್ನ ಸರ್ಕಾರಿ ಗೊಬ್ಬರನು ಸ್ವಲ್ಪ ಹಾಕ್ತಿದ್ವಿ, ಅದು ಈಗ ಬಿಟ್ಟಿದೀವಿ ಸರ್. ಅಂದ್ರೆ ಅದು ನಾವು ಇದರಿಂದ ಹುಳಿ ಬರುತ್ತೆ ಅದು ಬೆಲ್ಲ ಹಾಕಿದ್ರೆ. ಅದಕ್ಕಾಗಿ ನಾವು ಮನೆ ಗೊಬ್ಬರನೇ ಜಾಸ್ತಿ ಹಾಕ್ತಿವಿ. ಅಣ್ಣ ಇಲ್ಲೇ ಹುಲ್ಲು ಹಾಕ್ತಿರಲ್ಲ, ಏನಕ್ಕೆ ಹುಲ್ಲು ಹಾಕ್ತಿರ? ಹುಲ್ಲು ಸರ್ ಇದು ಕಳೆ ಮತ್ತೆ ಕಂಟ್ರೋಲ್ ಮಾಡುತ್ತೆ. ಇದು ಕಳೆ ಕಂಟ್ರೋಲ್ ಮಾಡುತ್ತೆ. ಆಮೇಲೆ ಸ್ವಲ್ಪ ಇದಕ್ಕೆ ಈ ಶುಂಠಿಗೆ ಬಿಸಿಲು ಹೊಡೆತ ಸ್ವಲ್ಪ ಕಡಿಮೆ ಆಗುತ್ತೆ. ಇದು ಮೇಲೆ ಹೊಡೆದ್ರೆ ಡೈರೆಕ್ಟ್ ಆಗಿ ಬಿಸಿಲು ಬೀಳಲ್ಲ, ಮೇಲೆ ಹುಲ್ಲು ಮುತ್ತಿ ಸರ್. ಇನ್ನು ಎಷ್ಟು ದಿನಕ್ಕೆ ಬರುತ್ತಣ್ಣ ಮೊಳಕೆ? ಮೊಳಕೆ ಇನ್ನೊಂದು 15 ದಿನಕ್ಕೆ ಬರುತ್ತೆ ಸರ್. 15 ದಿನಕ್ಕೆ. ಇದಕ್ಕೆ ಮತ್ತೆ ಜಟ್ ಮಾಡ್ತೀವಿ. ಜೆಟ್ ಒಳ್ನೀರೇನ ಆರ್ಸಲ್ಲ? ನೀರ ಮೇಲ್ ಬಿಡಲ್ಲ, ಬರೀ ಜೆಟ್ ಮುಖಾಂತರ? ಜಟ್ ಮುಖಾಂತರ. ಹೈ ನೀರ್ ಏನಿಲ್ಲ ಸರ್, ಅದಕ್ಕೆ ಜಟ್ಟೆ. ಬೋರ್ ನೀರ್ ಬಿಡ್ತೀವಿ. ಫಸ್ಟ್ ನಾವು ಶುಂಠಿನ ಔಷಧಿಲಿ ಹತ್ತೀವಿ. ಅಂದ್ರೆ ಔಷಧಿಲಿ ಅದ್ದಿ 24 ಗಂಟೆ ಅದ್ದಿ ಇಡ್ತೀವಿ. ಅದ್ದಿದ ತಕ್ಷಣ ಅದನ್ನ ತೆಗೆದಿಟ್ಟು ಆಮೇಲೆ ಒಂದು 4-5 ದಿವಸ ಅದನ್ನ ಹಂಗೆ ಡ್ರೈ ಮಾಡಿ ಆಮೇಲೆ ತಂದು ಹಾಕ್ಬೇಕಾದ್ರೆ ಅದಕ್ಕೆ ಮೊದಲೇ ಮನೆ ಗೊಬ್ಬರ ಹಾಕಂತೀವಿ. ಮನೆ ಗೊಬ್ಬರ ಅಂದ್ರೆ ಕೊಟ್ಟಿಗೆ ಗೊಬ್ಬರ ಹಾಕಿದ ತಕ್ಷಣ ಸರ್ಕಾರಿ ಗೊಬ್ಬರನು ಹಾಕ್ತಿವಿ. ಸರ್ಕಾರಿ ಗೊಬ್ಬರ ಅಂದ್ರೆ ಇದನ್ನ ಫಸ್ಟ್ DAP ಹಾಕ್ತಿವಿ. ನಂತರ ಅದಕ್ಕೆ ಮತ್ತೆ ಟಾನಿಕ್ ಸ್ಪ್ರೇ ಔಷಧಿ ಒಂದು 15 ದಿನಕ್ಕೊಂದ್ಸರಿ ಶುಂಠಿಗೆ ಸ್ಪ್ರೇ ಮಾಡ್ತಾ ಇರೋದೇ ಸರ್. ಇಲ್ಲ ಅಂದ್ರೆ ಬರಲ್ಲ ಅದು. ಎಲ್ಲಿಂದ ತರ್ತೀರಿ ಸರ್ ಎಲ್ಲ? ನಾವ್ ಎಲ್ಲ ಸರ್ ಇಲ್ಲಿ ಸಮಸ್ಕಿ ಇಲ್ಲ ಸಿರ್ಸಿ TSS ಅಲ್ಲಿ ತರ್ತೀವಿ. ಅದ್ರಾಗೆ ತಳಿ 2 ತಳಿ ಬರುತ್ತಲ್ಲ? ಹಾ ಸರ್, ಶುಂಠಿಲಿ ಹಿಮಾಚಲ ಮತ್ತೆ ನೆಗೋಡಿ ಅಂತ ಬರುತ್ತೆ. ನೆಗೋಡಿ ಆ ಕಡೆ ಬೆಳಿತಾರೆ. ನೆಗೋಡಿ ರೇಟ್ ಕಡಿಮೆ, ಅದಕ್ಕೆ ಸ್ವಲ್ಪ ಕಡಿಮೆ. ಇದಕ್ಕೆ ಜಾಸ್ತಿ. ಇವಾಗ ಸರ್ 13,000 ಇದೆ ಕ್ವಿಂಟಲ್ಗೆ. ಇದಕ್ಕೆ ಏನ್ ಡಿಫ್ರೆನ್ಸ್ ಸರ್? ಅದು ಸ್ವಲ್ಪ ಇದು ಒಳಗಡೆ ಇದಕ್ಕೆ ಕಡಿಮೆ ಬರುತ್ತೆ ಸರ್. ಅದು ಸ್ಟ್ರೆಂತ್ ಇದು ಜಾಸ್ತಿ ಇರುತ್ತೆ, ಅದಕ್ಕೆ ಇದಕ್ಕೆ ರೇಟ್ ಜಾಸ್ತಿ.
ಅಂದ್ರೆ ನೀವೆಲ್ಲ ಮಾರ್ಕೆಟ್ ಎಲ್ಲಿ ತನತ್ರ ಮಾರ್ಕೆಟ್ ಸರ್ ಇಲ್ಲೇ ಬಂದು ಹೋಯ್ತಾರೆ. ಇಲ್ಲೇ ಬಂದು ಹೋಯ್ತಾರೆ. ಶುಂಠಿ ಮಾರ್ಕೆಟ್ ಅವರೇ ಬಂದು ಇದ್ ಮಾಡ್ಕೊಂಡು ಕ್ವಾಲಿಟಿ ಒಂದಿದ್ರೆ ಹೋಯ್ತಾರೆ ಸರ್ ಅವ್ರು. ವರ್ಷ ಪೂರ್ತಿ ಯಾವ ಟೈಮಲ್ಲಿ ಆದ್ರೂ ಬೆಳಿಬೋದಾ ಇದು? ಯಾವ ಟೈಮ್ ಎಲ್ಲಾರು ಹಾಕ್ಬೋದು ಸರ್. ಅದಕ್ಕೇನು ಆ ಟೈಮ್ ಏನಿಲ್ಲ. ಬಟ್ ಆದ್ರೆ ಬೆಳೆ ಮಾತ್ರ ಒಂದ್ ವರ್ಷ ತನಕ. ಆದ್ರೆ ರೋಗ ಜಾಸ್ತಿ ಸರ್ ಇದಕ್ಕೆ. ಔಷಧಿ ಮಾತ್ರ ಅಂದ್ರೆ ಯಾವ ಟೈಮಲ್ಲಿ ಜಾಸ್ತಿ ರೋಗ ಬರೋದು? ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಸರ್. ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಜಾಸ್ತಿ ರೋಗ ಬರೋದು. ಬೇಸಿಗೆ ಕಾಲದಲ್ಲಿ ಜಾಸ್ತಿ ಬರೋದು. ಬೇಸಿಗೆ ಕಾಲದಲ್ಲಿ ಬರಲ್ಲ.